ಏನಮ್ಮ ಹಿಂದೆ ಯಾವಾಗಲೂ ಸರ್ಕಾರ ಕೊಟ್ಟಿತ್ತ? ಯಾವಾಗಲೂ ಸರ್ಕಾರ ಕೊಟ್ಟಿತ್ತ? ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗ್ತದೆ. ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ನಿರುದ್ಯೋಗದ ಸಮಸ್ಯೆ ಇವತ್ತು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವನ ಮಾಡಬೇಕಲ್ಲ, ಅದಕ್ಕೋಸ್ಕರ ಯಾರು ಬಡವರಿದ್ದಾರೆ, ಎಲ್ಲ ಸಮಾಜದ ಬಡವರು, ಆ ಬಡವರ ಕೈಯಲ್ಲಿ ಹಣ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 2,000 ರೂಪಾಯಿಗಳನ್ನ ಪ್ರತಿ ಹೆಣ್ಮಗಳಿಗೆ ಕೊಡ್ತಾ ಇದ್ದೀವಿ. ಮನೆ ಯಜಮಾನಿಗೆ 1,17,00,000 1,17,00,000 ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ. 2,000 ರೂಪಾಯಿ ಉಳಿತು, 2,000 ರೂಪಾಯಿ ಸಿಕ್ಕಿದೆ. ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ 1,61,00,000 1,61,00,000 ಗ್ರಾಹಕರಿಗೆ 200 ಯೂನಿಟ್ ವರೆಗೆ ಬಿಲ್ ಕಟ್ಟಾಗಿಲ್ಲ, ದುಡ್ಡು ಕೊಡಾಗಿಲ್ಲ, ಬಿಲ್ಗೆ ಅವ್ರಿಗೆ ದುಡ್ಡು ಇಲ್ಲದೆ ರೀತಿಯಲ್ಲಿ ಕೊಡ್ತೀವಿ. 200 ಯೂನಿಟ್ ಅದಕ್ಕೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕೊಡ್ತೀವಿ. ಆಮೇಲೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ, ಯಾರು ಕೂಡ ಬಡವರು ಹಸಿರು ಮಲಗಬಾರದು, ಶ್ರೀಮಂತರು ಮಾತ್ರ ಹೊಟ್ಟೆ ತುಂಬಿಸ್ಕೋಬಾರದು, ಬಡವರು ಹೊಟ್ಟೆಯೂ ಕೂಡ ತುಂಬಬೇಕು. ಕರ್ನಾಟಕದಲ್ಲಿ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಹಿಂದೆ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದೆ. ಆಮೇಲೆ ಬಂದಂತ ಸರ್ಕಾರ, ಬಿಜೆಪಿ ಸರ್ಕಾರ 5 kg ಆ 5 kg ಜೊತೆಗೆ ಇನ್ನ 5 kg ಕೊಡ್ತೀವಿ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲ್ಲ ಅಂತ FCI ಫುಡ್ ಕಾರ್ಪೊರೇಷನ್ ಅಕ್ಕಿ ಕೊಡಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನೇನ್ ಮಾಡಿದೆ, 1 kg ಅಕ್ಕಿಗೆ 34 ರೂಪಾಯಿನಂತೆ 170 ರೂಪಾಯಿ 5 kgಗೆ ಪ್ರತಿ ಒಬ್ಬರಿಗೆ 1,28,00,000 ಕುಟುಂಬಗಳಿಗೆ 1,28,00,000 ಕುಟುಂಬಗಳಿಗೆ ಇವತ್ತು 170 ರೂಪಾಯಿಯನ್ನ ಅವರ ಅಕೌಂಟ್ಗೆ ಬರ್ತದೆ. ಯುವ ನಿಧಿ ಕಾರ್ಯಕ್ರಮ, ಯಾರು 2022-23ರಲ್ಲಿ ಓದಿ ಕೆಲಸ ಸಿಕ್ಕಿರಲ್ಲ, 6 ತಿಂಗಳು ಕೆಲಸ ಸಿಕ್ಕಿರಲ್ಲ, ಅವ್ರಿಗೆ 2 ವರ್ಷದವರೆಗೆ ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಪದವಿ. ಆಮೇಲೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಅದ್ರ ಜೊತೆಗೆ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೀವಿ, ತರಬೇತಿ ಕೂಡ ಕೊಡ್ತೀವಿ. 2 ವರ್ಷದಲ್ಲಿ ಕೆಲಸ ಸಿಕ್ಕಬೇಕು ಅನ್ನೋದು ನಮ್ಮ ಉದ್ದೇಶ. ಕೆಲಸ ಸಿಗ್ಲಿಕ್ಕೆ ಏನೇನು ಟ್ರೈನಿಂಗ್ ಕೊಡಬೇಕು ಅವೆಲ್ಲ ಟ್ರೈನಿಂಗ್ಗಳನ್ನು ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳಿಂದ ಇವತ್ತು 4.5 ಕೋಟಿ ಜನಸಂಖ್ಯೆ, 4,50,00,000 ಜನರಿಗೆ ಒಂದಲ್ಲ ಒಂದು ತಿಂಗಳಿಗೆ 4,000 ರಿಂದ 5,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. ಹಿಂದೆ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತ? ಆರ್ಥಿಕವಾಗಿ ಶಕ್ತಿ ಬೇಕಲ್ಲ, ಸಾಮಾಜಿಕವಾಗಿ ಶಕ್ತಿ ಬೇಕಲ್ಲ, ಅವ್ರ ಮಕ್ಕಳು ಓದಿಸ್ಬೇಕಲ್ವಾ, ಅವರು ಕಾರ್ಮಿಕರು ಅವರ ಕಾರ್ಖಾನೆಗಳಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಹೋಗ್ಬೇಕಲ್ವಾ, ಕೂಲಿ ಮಾಡಕ್ ಹೋಗ್ಬೇಕಲ್ಲ. ಅದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಇವೆಲ್ಲ ಕಾರ್ಯಕ್ರಮಗಳು ಕೂಡ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತದೆ, ಮಧ್ಯವರ್ತಿಗಳು ಇಲ್ಲ. ಅದಕ್ಕಾಗಿ ಈ ವರ್ಷ ನಮ್ಮ ಸರ್ಕಾರ 38,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. 38,000 ಕೋಟಿ
24-25ರಲ್ಲಿ 24-25ನೇ ವರ್ಷದಲ್ಲಿ ಮುಂದಿನ ವರ್ಷ 58,000 ಕೋಟಿ ರೂಪಾಯಿಗಳ ಇನ್ನು ಯಾವ ಸರ್ಕಾರ ಖರ್ಚು ಮಾಡಿತ್ತು? ಯಾವ ಸರ್ಕಾರ ಖರ್ಚು ಮಾಡಿತ್ತು? ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ. ನಾವು ಇವತ್ತು ನಿಮ್ಮ ಸಹಾಯಕ್ಕೆ ಬಡವರಿಗೆ ಅವ್ರ ಕೈಗೆ ಶಕ್ತಿ ಕೊಡ್ತಕ್ಕಂಥ, ಅವ್ರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಬಿಜೆಪಿಯವರು ಹೇಳ್ತಾರೆ, ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ದು? none other than the Prime Minister of this country. ಅವ್ರು ಹೇಳಿದ್ದು ಮಾಡಕ್ಕಾಗಲ್ಲ, ಮಾಡ್ಬಿಟ್ರೆ ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ. ಆರ್ಥಿಕವಾಗಿ ದಿವಾಳಿ ಆಗಿದೆ ಈಗ. ನೋ, ದಿವಾಳಿ ಆಗಿಲ್ಲ. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಗೂ ಕೂಡ ಸುಭದ್ರವಾಗಿ ಇರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಅದು ಬಡವರ ಕೈಯಲ್ಲಿ ಹಣ ಇರಬೇಕು. ಹಣ ಇದ್ರೆ ತಾನೇ ನಾನು ದೇವಸ್ಥಾನಕ್ಕೆ ಹೋಗಕ್ಕೆ ಅಥವಾ ಮಾರುಕಟ್ಟೆಗೆ ಹೋಗಕ್ಕೆ, ಅಂಗಡಿಗೆ ಹೋಗಕ್ಕೆ, ವ್ಯಾಪಾರ ಮಾಡಕ್ಕೆ ಸಾಧ್ಯ ಆಗೋದು. ದುಡ್ಡು ಮಾಡಕ್ಕೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾಲದಪ್ಪ, ಅದ್ರ ಜೊತೆಗೆ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಕೂಡ ಬರಬೇಕು ಅಂತ ಹೇಳಿದ್ರು. ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು, ಬರೀ ಓಟ್ ಹಾಕ ಅಧಿಕಾರ ಇದ್ದು ಸಾಲದು. ಅದ್ರ ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ಇರಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇದು ಸಾರ್ಥಕ ಆಗಲ್ಲ. ಇದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಇದನ್ನೇ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಈ ಅನುಭವ ಮಂಟಪದಲ್ಲಿ ಈ ತರ ಮೊದಲನೇ ಬಾರಿಗೆ ಬಸವಣ್ಣವ್ರ ಕಾಲದಲ್ಲಿ, ಅವತ್ತು 850 ವರ್ಷಗಳ ಹಿಂದೆ, ಎಲ್ಲರೂ ಕೂಡ ಸಮಾನವಾಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ನಾವು ಸ್ವಾತಂತ್ರ್ಯ ಬಗ್ಗೆ ಕೂತ್ಕೊಂಡಿದ್ದೀವಿ, ಅದು ಬೇರೆ ವಿಚಾರ. ಸ್ವಾತಂತ್ರ್ಯ ಬರೋದಕ್ಕೆ ಮುಂಚಿತ ಕೂತ್ಕೊಳ್ಳೋಕೆ ಆಗಿತ್ತ? ಎಲ್ಲರೂ ಒಂದೇ ಸಮಯ ಹಿಂಗೆ 6 ಗಂಟೆಲ್ಲ ಕೂತ್ಕೊಳ್ಳೋಕೆ ಆಗಿತ್ತ? ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಬಿಟ್ಟು ಅಸ್ಪೃಶ್ಯ, ಆಮೇಲೆ ದಲಿತ, ಆಮೇಲೆ ಶೂದ್ರ, ಆಮೇಲೆ ವೈಶ್ಯ, ಆಮೇಲೆ ಕ್ಷತ್ರಿಯ, ಆಮೇಲೆ ಇದು ಬದಲಾವಣೆ ಹೇಳ್ಬೇಕಲ್ಲಪ್ಪ. ಆರಿಜಾಂಟಲ್ ಸೊಸೈಟಿ ಹೋಗಿ, ವರ್ಟಿಕಲ್ ಸೊಸೈಟಿ ಹೋಗಿ ಆರಿಜಾಂಟಲ್ ಸೊಸೈಟಿ ಬರಬೇಕಲ್ಲ. ಇದಕ್ಕೋಸ್ಕರ ಬಸವಾದಿ ಪ್ರಯತ್ನ ಇದಾಯ್ತಲ್ಲ. ಎಲ್ಲರೂ ಸಮಾನವಾಗಿರ್ಬೇಕು. ಯಾವುದೇ ಜಾತಿಯಲ್ಲಿ ಆಕಸ್ಮಿಕ ಹುಟ್ಟಿದ್ದೀವಿ, ಯಾವುದೇ ಧರ್ಮದಲ್ಲಿ ಆಕಸ್ಮಿಕ ಹುಟ್ಟಿದ್ದೀವಿ, ಆದರೆ ಆರಿಜಾಂಟಲ್ ಸೊಸೈಟಿ ಆಗಬೇಕು ಅಂತಕ್ಕಂಥ ಕನಸು. ಆ ಕನಸನ್ನು ನನಸು ಮಾಡಲಿಕ್ಕೆ ಅವ್ರ ದಾರಿನಲ್ಲಿ ಸ್ವಲ್ಪನಾದ್ರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆ ಇದೆ. ನಾವು ಆ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಬರೀ ಭಾಷಣ ಭರವಸೆಗಳನ್ನು ಅಷ್ಟೇ ಹೇಳೋದು ಹೋಗಲ್ಲ. ನಾವು ಏನು ಹೇಳ್ತೀವಿ ಅದಕ್ಕೆ ನಲೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದನ್ನ ನಮ್ಮ ಸರ್ಕಾರ ಹಿಂದೇನೂ ಮಾಡಿದ್ದು, ಈಗಲೂ ಮಾಡ್ತೀವಿ,
ಮುಂದೇನು ಮಾಡ್ತೀವಿ. ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಬೇಕು ಅಲ್ವಾ? ನಿಮ್ಮ ಆಶೀರ್ವಾದ ಇರಬೇಕೋ ಬೇಡ? ನಮ್ಗೆ ಅರ್ಹತೆ ಇದೆಯಾ ಇಲ್ವಾ? ನಿಮ್ಮ ಆಶೀರ್ವಾದ ಕೇಳ್ತಕ್ಕಂಥ ನೈತಿಕತೆ ನಮಗಿದೆ ಅಲ್ವಾ? ಕಳೆದ ಸಾರಿ ಹೇಗೆ ನಮ್ಮ ಅಪ್ಪಾಜಿ ನಾಡಗೌಡರಿಗೆ ಆಶೀರ್ವಾದ ಮಾಡಿದ್ರಿ, ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಆಗ್ಬೋದಾ? ಆಗ್ಬೋದೇನ್ರಿ? ಸಮಯದ ಅಭಾವದಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ದೀರಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡುವಂಥದ್ದು ಆ ಕೆಲಸವನ್ನು ಇವತ್ತು ದಿವಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಜಾಸ್ತಿ ಮಾತನಾಡಿದೆ. ಇವತ್ತು ವಿಜಯಪುರ ಜಿಲ್ಲೆ ಬಸವಣ್ಣವರಿಗೆ ಜನ್ಮ ಕೊಟ್ಟಂತ ಜಿಲ್ಲೆ ಇದು, ಬಸವನಾಡು ಇದು. ಇವತ್ತು ಪೂಜ್ಯ ಮಠಾಧೀಶರು ಬಹಳ ಸಂತೋಷದಿಂದ ಬಂದಿದ್ದಾರೆ. ನನಗೆ ಇಲ್ಕಲಾಪುರ ನಿನ್ನೆ ಫೋನ್ ಮಾಡಿದ್ರು, ನಿನ್ನೆ ಮೊನ್ನೆ 2 ವಾರ ಅಂತೆ. ಹಿಂದೆ ಅಕ್ಕಮಾದಿ ವಿಶ್ವವಿದ್ಯಾಲಯಕ್ಕೆ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದಿ ಹೆಸರನ್ನಿಟ್ಟರು. ಬಸವಣ್ಣವರ ಫೋಟೋನ ಎಲ್ಲಾ ಸರ್ಕಾರಿ ಕಚೇರಿಗಳಂತೂ ಸಹ ಮುಖ್ಯಮಂತ್ರಿಗಳು ಹಾಕ್ಲಿಕ್ಕೆ ಆದೇಶ ಮಾಡಿದ್ರು. ಈಗ ಬಸವಣ್ಣವ್ರನ್ನ ಇವತ್ತು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದಂತವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ತಿಳ್ಕೊಂಡು ಎಲ್ಲಾ ಪೂಜ್ಯ ಶ್ರೀಗಳು ಸಹ ಇದ್ದಾರೆ. ತಪ್ಪರೆ ಅದರಂತೆ ನಡ್ಕೊಂಡು ಅದು ನಮ್ಮ ಮುಖ್ಯಮಂತ್ರಿಗಳು ಬಹಳ ಮಾಡಲಿಕ್ಕೆ ಬಯಸ್ತಾರೆ. ಹೀಗಾಗಿ ಬಂದು ನಮ್ಮ ಶ್ರೀ CS ನಾಡಗೌಡ ಅವರ ಈ ಮತಕ್ಷೇತ್ರದಲ್ಲಿ ಶಾಸಕರಾಗಿ ಏನು ಅಭಿವೃದ್ಧಿ ಪರ್ವ ನಡೆದಿದೆ, ಈ ಅನುಷ್ಠಾನಗಳನ್ನ ಜಾರಿಗೆ ಮಾಡಿದ್ದಾರೆ. ಈ ಎಲ್ಲವನ್ನ ಕಂಡು ಸಹ ಮುಖ್ಯಮಂತ್ರಿಗಳು ಸಂತೋಷಗೊಂಡು ಸಹ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ತಮ್ಮನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ನಾನು ಇಷ್ಟು ಮಾತ್ರ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವತ್ತು ಸಹ ತಮ್ಮ ಹೇಳಿಕೆ ಬಯಸ್ತೇನೆ. ಇನ್ನೊಂದು ಬೇಡಿಕೆ ಅಂದ್ರೆ ಬಹುಶಃ ನಮ್ಮ ಎಲ್ಲರ ಏನು ಈ ಕೃಷ್ಣ ಹಂತ 3ರಲ್ಲಿ ಏನು ಆಲಮಟ್ಟಿ ಅಣೆಕಟ್ಟು 519ರಿಂದ 524 ಆಗ್ಬೇಕು. ಇವತ್ತಿನ ಮುಳುಗಡೆಯ ಸವಾಲುಗಳನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಬರುವಂತಹ ಮುಂದೆ ಕೂಡ ಸಭೆಯನ್ನು ಮಾಡಿ, ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗದೇ ಇರೋ ಕಾರಣಕ್ಕೆ ಸ್ವಲ್ಪ ನಾವು ಕೈ ಕಟ್ಕೊಂಡಿದ್ದೀವಿ ನಾವು. ಅದನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಹಿಂದೆ ಆಲಮಟ್ಟಿಯಲ್ಲಿ ಸಭೆ ಮಾಡಿ ಅದನ್ನ ಯಾವ ರೀತಿ ನಾವು ಅದನ್ನ ಜನರಿಗೆ ಸಹಾಯಕ್ಕೆ ಬರಬೇಕು, ರೈತರ ಸಹಾಯಕ್ಕೆ ಬರಬೇಕು, ಜಿಲ್ಲೆ ಸಂಪೂರ್ಣವಾಗಿ ಇವತ್ತು ಸಹ ಆ ಏನು ನಮ್ಮ ಪಾಲಿನ ನೀರನ್ನು ನಾವು ಬಳಸ್ಕೋಬೇಕು ಅಂತ ಚಿಂತನೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮತ್ತು ಅವ್ರ ನೇತೃತ್ವದಲ್ಲಿ ಈ ಕೆಲಸ ಆಗ್ತದೆ ನಮ್ಮ ಮಾತನ್ನು ಕೂಡ ಇವತ್ತು ಸಂದರ್ಭ ಹೇಳಿ ನನ್ನ ಮಾತಿಗೆ ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿಗಳು. आप देख सकते हैं कि मेरे हाथ में यूनिस्टोन कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा. जहाँ बड़े बड़े ऑपरेशन फेल हो जाते वहां पर ये दवा काम करती है.